ಹೌದು ಸರ್, ನಾನೇ. ಯಾಕೆ ಸರ್? ಮಿಂಚು ಇದ್ಲಿಲ್ಲ ಇಷ್ಟೊತ್ತು. ನೀವ್ ನನ್ನನ್ ಬರಕ್ ಹೇಳಿದ್ರಂತೆ, ಹಾಗಂತ ಮಿಂಚು ಹೇಳಿದ್ಲು ಸರ್. ಹಾಗಂದ್ಲ? ಹಾಗಾದ್ರೆ ಹೌದು ಬಿಡಿ. ನನಗ್ ಬೇಕಾಗಿದ್ದು ಇದೇನೆ, ನೀವಿಲ್ಲಿರ್ಬೇಕು ಅಂತ. ಫೈನಲಿ ಅದು ಹಾಗೆ ಆಯ್ತು. ಸರ್, ಗ್ರೀನ್ ಏರಿಯಾ ಫೈಲ್ ಅದೇ ಅಲ್ವಾ? ಎಕ್ಸಾಕ್ಟ್ಲಿ, ಇದೇ ಗ್ರೀನ್ ಏರಿಯಾ ಫೈಲ್. ನೋಡಿ, ನೀವಿದ್ರೆ ಕೆಲ್ಸಗಳೆಲ್ಲ ಎಷ್ಟು ಬೇಕಾಗುತ್ತೆ. ಸರ್ಪ್ರೈಸಿಂಗ್. ಸರ್, ಇದು ಆರ್ಗ್ಯಾನಿಕ್ ಫಾರ್ಮಿಂಗ್ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಿದ್ದ ಫೈಲ್ ಅಲ್ವಾ? ಹೌದು, ಲೀಗಲ್ ಅಡ್ವೈಸರ್ಗೆ ಇದು ಬೇಕಿತ್ತು. ಅವ್ರಿಗಿದನ್ನ ಇವತ್ತು ತಲುಪಿಸ್ಲೇಬೇಕು. ಸರಿ ಸರ್, ನಾನು ಬರ್ತೀನಿ. ಒಂದ್ ನಿಮಿಷ. ಒಂದೇ ಒಂದು ನಿಮಿಷ ಇರಿ. ರಿಂಗ್ ಆಗ್ತಾ ಇದೆ. ಹೊರಡ್ಲಾ ಸರ್? ಏನ್ ಗೊತ್ತಾ ಪುಟ್ಟ, ಇನ್ ಸ್ವಲ್ಪಕ್ಕೆ ನೇತ್ರ ಆಫೀಸಿಂದ ಬರ್ತಾಳೆ, ನಿನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾಳೆ. ದೇವ್ರ ದಯೆ, ನಮ್ ನೇತ್ರ ಮಾಡಿದ ಪೂಜೆ ಪುನಸ್ಕಾರಕ್ಕೆ ಇವತ್ತೊಳ್ಳೆ ಪ್ರತಿಫಲ ಸಿಕ್ಕಿದೆ. ನಮ್ಗೊಳ್ಳೆ ಡಾಕ್ಟರ್ ಸಿಕ್ಕಿದ್ದಾರೆ. ನೀನ್ ಮೊದ್ಲಿನ ತರನೇ ಆಗ್ತೀಯ ಅಂತ ಹೇಳಿದಾರಮ್ಮ. ನೋಡು, ಆಸ್ಪತ್ರೆಯಲ್ಲಿ ಹೆದರ್ಕೋಬೇಡ, ಸುಮ್ನೆ ಕೋಪ ಮಾಡ್ಕೋಬೇಡಮ್ಮ. ಕೋಪ ಬಂದಾಗೆಲ್ಲ ಮನೇಲಿ ಅದ್ಕಿತ್ ಬಿಸಾಕೋದು ಇದ್ಕಿತ್ ಬಿಸಾಕೋದು ಮಾಡ್ತೀಯಲ್ಲ, ಹಂಗೆಲ್ಲ ಮಾಡಬೇಡಮ್ಮ. ಆ ಡಾಕ್ಟ್ರು ತುಂಬಾ ಒಳ್ಳೆಯವರು. ನಮ್ಮ ಹತ್ರ ಒಂಚೂರು ದುಡ್ಡು ತಗೋತಿಲ್ಲ. ನಾವು ಸ್ವಲ್ಪನಾದ್ರೂ ತಗ್ಗಿ ಬಗ್ಗಿ ನಡಿಬೇಕು. ನೀನಂಗೆಲ್ಲ ಮಾಡಿದ್ರೆ ನೇತ್ರಂಗೆ ತುಂಬಾ ಕಷ್ಟ ಆಗುತ್ತೆ. ಮೊದಲು ನಿನ್ನ ಮುಖ ನೋಡಿದ ತಕ್ಷಣ ಮುಖ ತಿರುಗಿಸ್ಕೊತಾ ಇದ್ದೆ. ಈಗ ನೋಡು, ಎಷ್ಟು ಚೆನ್ನಾಗಿ ನನ್ನ ಹತ್ರನೇ ಕೂತಿದ್ಯಾ. ಇದು ಒಳ್ಳೆ ಬೆಳವಣಿಗೆ ಅಂತ ಡಾಕ್ಟರ್ ಹೇಳ್ತಾ ಇದ್ರು, ನೇತ್ರನೂ ಹೇಳ್ತಾ ಇದ್ದಾಳೆ. ಇನ್ನೊಂದು ವಿಷಯ ಗೊತ್ತಾ ನನ್ನ ಮುದ್ದು ಮರಿ? ಬೆಳಗಿನ ಜಾವದಲ್ಲಿ ನೇತ್ರನ್ಗೆ ನೀನ್ ಮಾತಾಡೋ ಥರ ಕನಸು ಬಿತ್ತಂತೆ. ಬೆಳಗಿನ ಕನಸು ನಿಜ ಆಗೇ ಆಗುತ್ತೆ. ನೀನ್ ಮಾತಾಡ್ತೀಯ ಮಗಳೇ, ಖಂಡಿತ ನೀನ್ ಮಾತಾಡಕ್ ಶುರು ಮಾಡ್ತೀಯ. ನೋಡಮ್ಮ, ನನ್ನ ಮಗಳು ಅಂತ ನೇತ್ರನ ಹೊಗಳ್ತಿಲ್ಲ. ಅವಳಿರೋದ್ರಿಂದಾನೆ ನಾವು ಚೆನ್ನಾಗಿರೋದು. ಈ ಕಾಲದಲ್ಲಿ ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ಳೋ ಗಂಡು ಮಕ್ಕಳೇ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಲ್ಲ. ಅಂಥದ್ರಲ್ಲಿ ನಮ್ಮ ನೇತ್ರ ನಮ್ಮಿಬ್ರು ಭಾರನೂ ಅವಳು ಹೆಗಲ ಮೇಲೆ ಹೊತ್ಕೊಂಡು ನಡೀತಾ ಇದ್ದಾಳೆ. ಶ್ರವಣಕುಮಾರನ್ ಥರ. ಶ್ರವಣಕುಮಾರನ ಕತೆ ಗೊತ್ತಲ್ಲ ಮಗಳೇ? ತಂದೆ ತಾಯಿ ಆಸೆನ ನೆರವೇರ್ಸಕ್ಕೆ ಅವ್ರ ಭಾರನ ಹೆಗಲ ಮೇಲೆ ಹೊತ್ಕೊಂಡು ಎಲ್ಲ ಪುಣ್ಯಕ್ಷೇತ್ರಗಳನ್ನ ತೋರಿಸಿದ ಪುಣ್ಯಾತ್ಮ ಅವನು. ವ್ಯತ್ಯಾಸ ಏನ್ ಗೊತ್ತಾ ಮಗಳೇ? ಇಲ್ಲಿ ತಂದೆ ಇಲ್ಲ, ಅಕ್ಕ ಇದ್ದಾಳೆ. ನಾನು ನೇತ್ರ ನಂಬಿಕೆ ನಾನು ನಂಬ್ತೀನಿ, ನೀನು ನಂಬಮ್ಮ. ಎಲ್ಲ ಒಳ್ಳೇದಾಗುತ್ತೆ. ನೀನು ಮೊದಲಿನ ಥರ ಆಗಿ ಹುಷಾರಾಗ್ಲಿ ಅನ್ನೋದ್ರಲ್ಲಿ ಒಂದು ಸಣ್ಣ ಸ್ವಾರ್ಥನೂ ಇದೆ ಕಣೆ. ನೀನು ಮೊದಲಿನ ಥರ ಆದರೆ ಈ ಮನೆ ಜವಾಬ್ದಾರಿನ ನೀನು ಸ್ವಲ್ಪ ಹೊತ್ಕೋತೀಯ. ಗೊತ್ತು ನನಗದು. ನೇತ್ರನ ಕಷ್ಟನೂ ಸ್ವಲ್ಪ ತಪ್ಪುತ್ತೆ ಅಷ್ಟೇ ಕಣೆ. ಇರು, ನಿಂಗೆ ಬೊಟ್ಟಿಡ್ತೀನಿ. ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಮಗಳೇ. ಹೊರಗಡೆ ಬೇರೆ ಹೋಗ್ತಿದ್ಯಾ,
ಯಾರ ದೃಷ್ಟಿನೂ ನಿನ್ ಮೇಲೆ ಬೀಳ್ಬಾರ್ದು. ಇರು, ನಿಂಗೊಂದು ದೃಷ್ಟಿ ತೆಗಿತೀನಿ. ನೋಡು, ನನ್ನ ಬಂಗಾರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೀನು 6ನೇ ಕ್ಲಾಸಲ್ಲಿ ಇದ್ದಾಗ ನೀನ ನನ್ನ ದೊಡ್ಡಮ್ಮ ಅಂತಾನೆ ಕರಿಬೇಕಿತ್ತು, ಇಲ್ಲಾಂದ್ರೆ ಗಲಾಟೆ ಮಾಡ್ಬಿಡ್ತಾ ಇದ್ದೆ. ಎಷ್ಟು ಚೆನ್ನಾಗಿತ್ತು ಆ ದಿನಗಳು. ಆ ದಿನಗಳು ನಮ್ಮ ಜೀವನದಲ್ಲಿ ಬಂದೇ ಬರುತ್ತೆ ಕಂದ. ನೀನು ನೇತ್ರ 100 ವರ್ಷ ಚೆನ್ನಾಗಿರ್ಬೇಕು, ಅದೇ ನನ್ನ ಆಸೆ. ಇನ್ನೇನ್ ನೇತ್ರ ಬಂದ್ಬಿಡ್ತಾಳೆ. ಹೇಳಿ ಸರ್. ನಾನು ಬರ್ತೀನಿ ನಿಮ್ಮ ಜೊತೆ ಹಾಸ್ಪಿಟಲ್ಗೆ. ತಪ್ಪು ತಿಳ್ಕೊಬೇಡಿ ಸರ್, ನಾನೇ ಅಕ್ಕನ ಆಸ್ಪತ್ರೆ ಕರ್ಕೊಂಡೋಗಿ ಬರ್ತೀನಿ, ನೀವೇನು ಬರೋದು ಬೇಡ. ಯಾಕ್ರಿ ನೇತ್ರ ಅವರೇ ಅವಾಯ್ಡ್ ಮಾಡ್ತಿದ್ದೀರಾ ನನ್ನನ್ನು? ಅಯ್ಯಯ್ಯೋ ಇಲ್ಲ ಸರ್, ನಾನೇ ನಿಮ್ಮನ್ನು ಅವಾಯ್ಡ್ ಮಾಡ್ತಿಲ್ಲ, ತಪ್ಪು ತಿಳ್ಕೊಬೇಡಿ ಸರ್. ಮತ್ತೆ ನಾನು ಬರ್ತೀನಿ ನಿಮ್ಮ ಜೊತೆ ಹಾಸ್ಪಿಟಲ್ಗೆ. ನೀವು ಒಬ್ಬರೇ ನರ್ಮದಾ ಅವ್ರನ್ನ ಹೇಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀರಾ? ಕಷ್ಟ ಆಗುತ್ತೆ. ಪರವಾಗಿಲ್ಲ ಸರ್, ನಾನೇ ಕರ್ಕೊಂಡು ಹೋಗಿ ಬರ್ತೀನಿ, ನಂಗೆ ಅಭ್ಯಾಸ ಇದೆ ಅಲ್ವಾ. ನೋಡಿ, ನನ್ನ ಮಾತು ಕೇಳಿ. ನಿಮ್ಮ ಗಾಡಿ ನನ್ನ ಮನೇಲಿದೆ, ನಿಮಗೆ ಜ್ಞಾಪಕ ಇದೆಯಲ್ಲ, ನೀವು ನನ್ನ ಜೊತೆ ಬಂದಿದ್ದು. ಈಗ ನೀವು ನಮ್ಮ ಮನೆಗೆ ಹೋಗಿ ನಿಮ್ಮ ಗಾಡಿ ಪಿಕ್ ಮಾಡಿ ಅಲ್ಲಿಂದ ನಿಮ್ಮ ಮನೆಗೆ ಹೋಗಿ ನರ್ಮದಾ ಅವ್ರನ್ನ ಕರ್ಕೊಂಡು ಹಾಸ್ಪಿಟ್ಲ್ಗೆ ಹೋಗೋದು, ಇದೆಲ್ಲ ರಗಳೆ, ಕೊಂಕಣ ಸುದ್ದಾಗುತ್ತೆ. ನಾನು ನಿಮ್ಮ ಜೊತೆ ಬರ್ತೀನಿ, ನಿಮ್ಮ ಅಮ್ಮ ಮತ್ತು ನಿಮ್ಮ ಅಕ್ಕ ಕಾಯ್ತಾ ಇರ್ತಾರೆ, ಇಬ್ಬರನ್ನೂ ಕರ್ಕೊಂಡು ಕಾರಲ್ಲಿ ಹೋಗೋಣ. ಸರ್, ನಮ್ಮ ಮನೆ ಕೆಲಸಗಳನ್ನ ನಿಮ್ಮ ಕೈಲಿ ಮಾಡಿಸ್ದಂಗೆ ಆಗುತ್ತೆ ಸರ್, ನಂಗೊಂಥರ ಮುಜುಗರ ಅನಿಸುತ್ತೆ. ಬೇಡ ಸರ್, ನಾನೇ ಕರ್ಕೊಂಡು ಹೋಗಿ ಬರ್ತೀನಿ. ಹಾಗೆಲ್ಲ ಏನು ಅಂದ್ಕೋಬೇಡಿ ನೇತ್ರ ಅವರೇ, ನೀವು ನಮ್ಮವರು. ನಿಮ್ಮ ಅಕ್ಕನ ಜೊತೆ ನೀವು ಒಬ್ಬರೇ ಹಾಸ್ಪಿಟ್ಲಲ್ಲಿರೋದು ಬೇಡ ನೇತ್ರ ಅವರೇ. ನಾನು ಬರ್ತೀನಿ, ಅವ್ರನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ. ನೋಡಿ, ನಾವು ಹೀಗೆ ಮಾತಾಡ್ತಾ ಇದ್ರೆ ಟೈಮ್ ಆಗ್ತಾ ಇರುತ್ತೆ. ನಾನೀಗ ಫೋನ್ ಇಡ್ತೀನಿ, ನಾನು ಬರ್ತಿದ್ದೀನಿ ಅಷ್ಟೇ. ಸರಿ ಸರ್. ಒಳ್ಳೆ ಹುಡುಗಿ, ಹೇಳಿದ ಮಾತೆ ಕೇಳಲ್ಲ. ಚೆಲುವೆ ನಂದಿನಿ ವಿಸ್ಮಯ, ನನ್ನದೇ ದೃಷ್ಟಿ ತಾಕೋ ಭಯ, ಪರಿ ಪರಿ ನನ್ನ ಈ ಪ್ರೀತಿಯ ಕೆಡಕುವೆ ಯಾವ ನ್ಯಾಯ. ಯಾರೇ ನಿಯಾರೆ ಸಖಿ, ಯಾರೇ ನಿಯಾರೆ ಸಖಿ, ಸಖಿಯೇ ಸಖಿಯೇ ನನಗೆ ದೊರೆತ ಒಲವಾನಿದೆಯೇ ನೀ ಯಾರೇ. ಅಯ್ಯೋ ಮಂಜುನಾಥ, ಸರ್ ಜೊತೆ ನನ್ನ ಅಕ್ಕನ ಹೇಗೆ ಕರ್ಕೊಂಡೋಗ್ಲಿ? ಟೈಮ್ ಬೇರೆ ಆಯಿತು, ಏನು ಮಾಡಲಿ?
ನೇತ್ರ ಅವರೇ, ನೀವೇನು ಟೆನ್ಷನ್ ಮಾಡ್ಕೋಬಿಡಿ. ನರ್ಮದಾ ಅವ್ರು ಗುಣ ಆಗ್ತಾರೆ. ನಾನು ಈ ಹಾಸ್ಪಿಟಲ್ ಬಗ್ಗೆ ಸುಮಾರು ಜನರ ಹತ್ರ ಕೇಳಿದ್ದೀನಿ. ಎಲ್ಲರೂ ಹೇಳಿರೋದು ಒಳ್ಳೇದೇ ಇದ್ರ ಬಗ್ಗೆ. ಈ ಹಾಸ್ಪಿಟ್ಲಿಂದ ಯಾರು ಗುಣ ಆಗದೆ ಹೋಗೇ ಇಲ್ವಂತೆ. ತುಂಬಾ ಜನಕ್ಕೆ ಹಾಸ್ಪಿಟ್ಲಿಂದ ಪುನರ್ಜನ್ಮ ಸಿಕ್ಕಿದೆ. ಅಕ್ಕ ಗುಣ ಆಗ್ತಾಳೆ ಅನ್ನೋ ನಂಬಿಕೆ ನನಗೂ ಇದೆ ಸಮುದ್ರ ಸರ್. ಅದಕ್ಕೆ ಸರಿಯಾಗಿ ಇವತ್ತು ಬೆಳಗ್ಗೆ ಕನ್ಸಲ್ಲಿ ಅಕ್ಕ ಸರಿ ಹೋಗಿ ನನ್ನ ಜೊತೆ ಖುಷಿಯಾಗಿ ಮಾತಾಡ್ತಿದ್ಲು. ಆದರೆ ಇವಾಗ ನಂಗೆ ಚಿಂತೆ ಆಗಿರೋದೇನು ಗೊತ್ತಾ, ನರ್ಮದಾ ಅಕ್ಕ ಡಾಕ್ಟ್ರಿಗೆ ಏನಾದರೂ ಮಾಡಿಬಿಡ್ತಾಳೆ ಅಂತ. ನೇತ್ರ ಅವರೇ, ಒಂದು ಆಫೀಸ್ ಕಾಲ್ ಬರ್ತದೆ. ಐ ಹ್ಯಾವ್ ಟು ಟೇಕ್ ದಿಸ್ ಕಾಲ್. ಸರಿ ಸರ್. ಹಲೋ. ಹೇಳು ಮನಸ್ಸು. ನಾನು ನೀನು ಮೊದಲಿಂದ ಪರಿಚಯ ಅಂತ ನೇತ್ರಾವತಿ ಅವ್ರಿಗೆ ಗೊತ್ತಾಗಬಾರ್ದು ಅಂತ ನಾನೇನು ಕಾಲ್ ಮಾಡಿಲ್ಲ. ಏನು ವಿಷಯ? ನರ್ಮದಾ ಅವರು ಟ್ರೀಟ್ಮೆಂಟ್ಗೆ ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ? ಮೊದಲಿಗಿಂತ ಅಂದರೆ ಮನೇಲಿ ಇದ್ದದಕ್ಕಿಂತ ಇಲ್ಲಿ ಪರವಾಗಿಲ್ಲ ಅನ್ನೋ ಥರ ರಿಯಾಕ್ಟ್ ಮಾಡ್ತಾ ಇದ್ದಾಳೆ. ಅವಳಿಗಿರೋ ಮನೋರೋಗ ಏನು, ಯಾವ ಸಿಂಡ್ರೋಮಿಂದ, ಯಾವ ಡಿಸಾರ್ಡರಿಂದ ನರಳ್ತಾ ಇದ್ದಾಳೆ ಅಂತ ಹೇಳಿದೆ. ಆದರೆ ಅದಕ್ಕೆ ಕಾರಣ ಏನು ಅದೆಲ್ಲ ಹೇಳಬೇಕಲ್ವ ಸಮುದ್ರ? ಹೌದು, ಮನೋರೋಗದ ಮೂಲ ಮೊದಲು ಗೊತ್ತಾಗ್ತದೆ. ಆದರೆ ಈ ವಿಷಯ ನೇತ್ರಾವತಿ ಅವ್ರಿಗೆ ಗೊತ್ತಾಗ್ತದೆ. ಅದಕ್ಕೆ ನಾನು ನಿನಗೆ ಕಾಲ್ ಮಾಡಿದ್ದು. ಸಪ್ರೇಟಾಗಿ ನಿನ್ನ ಹತ್ರ ಮಾತಾಡಿದ್ರೆ ನೇತ್ರಂಗೆ ಡೌಟ್ ಬರುತ್ತೆ. ಪಾಪ ನೇತ್ರ, ಒಂದು ಹೆಣ್ಣಾಗಿ ಈ ವಿಷಯ ಹೇಳೋದಕ್ಕೆ ನನ್ನ ಮನಸ್ಸಿಗೆ ತುಂಬ ಬೇಜಾರಾಗ್ತಾ ಇದೆ. ಅಂಥದ್ದೇನಾಗಿದೆ ನರ್ಮದಾ ಅವ್ರಿಗೆ? ನೇತ್ರಾವತಿ ಅವ್ರಿಗೆ ನರ್ಮದಾ ಮೇಲೆ ತುಂಬ ಕನಸುಗಳಿದೆ. ಏನು ತೊಂದರೆ ಆಗಿಲ್ಲ ತಾನೆ? ನರ್ಮದನ್ನ ಅವಳ ಮನೇಲಿ ಫುಲ್ಲಾಗಿ ಸ್ಟಡಿ ಮಾಡಿದ್ದೀನಿ. ಇಲ್ಲಿ ಫಿಸಿಕಲಿ ಎಕ್ಸಾಮಿನ್ ಮಾಡಿದ್ದೀನಿ. ಒಂದು ಮುಖ್ಯವಾದ ವಿಷಯ ತಿಳಿತು. ನರ್ಮದಂಗೆ ಹೀಗಾಗಬಾರ್ದಿತ್ತು. ನೇತ್ರ ನೆನೆಸ್ಕೊಂಡ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಹೀಗಾಗಬಾರ್ದಿತ್ತು ಅಂದ್ರೆ ನರ್ಮದಾ ಅವ್ರಿಗೆ ಏನಾಗಿದೆ? ಒಂದು ಹೆಣ್ಣಿನ ಜೀವನದಲ್ಲಿ ಯಾವ್ದು ನಡಿಬಾರ್ದೋ ಅದು ನರ್ಮದನ ಜೀವನದಲ್ಲಿ ನಡೆದಿದೆ. ವಾಟ್? ಡಾಕ್ಟರ್ ಆಗಿ ನಾನು ತುಂಬ ಕೇಸ್ಗಳನ್ನ ಹ್ಯಾಂಡಲ್ ಮಾಡಿದ್ದೀನಿ. ಅದರಲ್ಲಿ ಕೆಲವೊಂದು ಅಭ್ಯಾಸ ಇದೆ. ಆದರೆ ನೇತ್ರ ಅವ್ರ ಅಕ್ಕ ನರ್ಮದಾ ಕೇಸ್ನ ಹೇಳೋದಕ್ಕೆ ಮನಸ್ಸಿಗೆ ತುಂಬ ಬೇಜಾರಾಗ್ತಾ ಇದೆ. ಮಾನಸ, ನಂಗೆ ತುಂಬ ಆತಂಕ ಆಗ್ತಾ ಇದೆ. ನರ್ಮದಾ ಅವ್ರಿಗೆ ಏನಾಗಿದೆ ಅಂತ ಹೇಳು. ಎಲ್ರಿಗೂ ಹೇಳ್ತಿಲ್ಲ. ಕೆಲವೊಂದು ಗಂಡ್ಮಕ್ಳು ಹುಡ್ತಾನೆ ಸತ್ತೋಗ್ಬಿಡ್ಬೇಕು ಸಮುದ್ರ. ನರ್ಮದಾ ಬದುಕಲ್ಲಿ ದೊಡ್ಡ ದುರಂತನೇ ನಡೆದಿದೆ. ಏನಾಗಿದೆ ಹೇಳ್ಬಿಡು, ನಂಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಎಸ್, ನರ್ಮದಾ ಇಸ್ ಎ ರೇಪ್ ವಿಕ್ಟಮ್. ನರ್ಮದಾ ಮೇಲೆ ರೇಪ್ ಆಗಿದೆ.
ಇವರೆಲ್ಲ ಜೊತೆಲಿರೋದನ್ನ ನೋಡ್ತಾ ಇದ್ರೆ ನಮ್ಮ ನೇತ್ರ ಜೊತೆಲಿ ಒಂದು ಸೈನ್ಯನೇ ಇದೆ ಅನ್ನಿಸ್ತಾ ಇದೆ. ಗರಿ ಸಾ 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 ನಿದ ನೀ ಸಾ ರೇ ಗರಿ ಸಾ 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 ನಿದ ದರೆ ನಿ ಸಾ ಸರಿ ಗರಿ ಸಾ 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 ರಿ 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 ನಿ 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 ದ ದ ಮ ಮ ದ ನಿ ಗರಿ ಸಾ ಸಾ ತನ್ಮೇಲೆ ಅತ್ಯಾಚಾರನ ಹೇಸಿಗೆ ಕೆಲಸ ನಡೆದಿರೋದ್ರಿಂದ ದೈಹಿಕವಾಗಿ ಮಾನಸಿಕವಾಗಿ ಕಲ್ಲಾಗಿದ್ದಾಳೆ. ನೇತ್ರಾವತಿ ನರ್ಮದನ ಮಗು ಥರ ಭಾವಿಸಿದ್ದಾಳೆ. ಅವಳಿಗೋಸ್ಕರ ತುಂಬ ಒದ್ದಾಡ್ತಾ ಇದ್ದಾಳೆ. ನೇತ್ರಾವತಿಗೆ ನರ್ಮದನ ಮೇಲೆ ಅತ್ಯಾಚಾರ ನಡೆದಿದೆ ಅಂತ ವಿಷಯ ಗೊತ್ತಾದ್ರೆ ಕುಸ್ತೋಗ್ತಾಳೆ. ಅವಳು ಮೊದಲೇ ತುಂಬ ಸೂಕ್ಷ್ಮ ಮನಸ್ಸ. ನೋಡು, ಈ ವಿಷಯ ನಮ್ಮಿಬ್ಬರಲ್ಲೇ ಇರಲಿ. ಯಾವುದೇ ಕಾರಣಕ್ಕೂ ನೇತ್ರಾವತಿ ಅವ್ರಿಗೆ ಈ ವಿಷಯ ಗೊತ್ತಾಗೋದು ಬೇಡ. ಯಾವುದೇ ಕಾರಣಕ್ಕೂ ಈ ವಿಷಯನ ನೇತ್ರಾವತಿಗೆ ಹೇಳಲ್ಲ. ನರ್ಮದನ ಮೇಲೆ ಅತ್ಯಾಚಾರ ಮಾಡ್ದವನು ಎಲ್ಲೇ ಇರಲಿ ಅವನನ್ನು ಹುಡುಕ್ತೀನಿ ನಾನು. ನಾನು ಸುಮ್ಮನೆ ಬಿಡಲ್ಲ. ನೇತ್ರಾವತಿಗೆ ನರ್ಮದಾಗೆ ನ್ಯಾಯ ಕೊಡಿಸ್ತೀನಿ. ಇದು ನನ್ನ ಶಪಥ. ನಿನ್ನ ಶಪಥ ನೆರವೇರಬೇಕು ಅಂದರೆ ಮೊದಲು ನರ್ಮದಾ ಮಾತಾಡಬೇಕು. ಆಮೇಲೆ ಅವನು ಯಾರು ಅಂತ ಗೊತ್ತಾಗುತ್ತೆ. ಎಸ್, ಮುಂದೇನು ಮಾಡೋಣ ಅಂತ ಯೋಚನೆ ಮಾಡೋಣ. ಡೋಂಟ್ ವರಿ ಸಮುದ್ರ, ನಾನಿದ್ದೀನಲ್ಲ, ನೀನೇನು ಚಿಂತೆ ಮಾಡಬೇಡ. ಅದನ್ನೆಲ್ಲ ನಾನು ಹ್ಯಾಂಡಲ್ ಮಾಡ್ತೀನಿ ಸಮುದ್ರ. ನೋಡು, ಈ Yes, Narmada is a rape victim. ನರ್ಮದ ಮೇಲೆ ರೇಪ್ ಆಗಿದೆ.